ಹಾಯ್ ಫ್ರೆಂಡ್ಸ್, ಸಾಯಿ ರುಚಿ ರೆಸಿಪಿಗೆ ಎಲ್ಲರಿಗೂ ನಮಸ್ತೆ. ಇವತ್ತು ನಾವು ಒಂದು ಒಳ್ಳೆಯ ಜ್ಯೂಸ್ ಮಾಡೋಣ. ತುಂಬ ಆರೋಗ್ಯಕರವಾದ ಒಂದು ಜ್ಯೂಸ್ ಇದು ನೆಲ್ಲಿಕಾಯಿ, ಕ್ಯಾರೆಟ್, ಬೀಟ್ರೂಟ್ ನಾನಿಲ್ಲಿ ಅರ್ಧ ತೊಗೊಂಡಿದ್ದೀನಿ. ನಾನು 2 ಗ್ಲಾಸ್ ಜ್ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಬೆಲ್ಲ ಇಷ್ಟೇ ಹಾಕಿ ನಾವು ಜ್ಯೂಸ್ ಮಾಡೋದು. ಮೊದಲಿಗೆ ಇದನ್ನು ಚೆನ್ನಾಗಿ ತೊಳೆದಿಟ್ಟಿದ್ದೇನೆ, ಸಿಪ್ಪೆ ತೆಗೆದು ತೊಳೆದಿಟ್ಟಿದ್ದೇನೆ. ನೆಲ್ಲಿಕಾಯಿ ಕೂಡ ತೊಳೆದಿಟ್ಟಿದ್ದೇನೆ. ಇವಾಗ ಇದನ್ನು ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈಗ ಎಲ್ಲ ಹೆಚ್ಚಾಗಿದೆ, ಹಾಕ್ತಾಯಿದ್ದೀನಿ. ನಾನು ಬೀಟ್ರೂಟನ್ನು ಚಿಕ್ಕದಾಗಿ ಹೆಚ್ಚಿಟ್ಟುಕೊಂಡಿದ್ದೀನಿ. ಬೀಟ್ರೂಟು ನಮಗೆ ರಕ್ತ ವೃದ್ಧಿಗೆ ತುಂಬ ಒಳ್ಳೆಯದು. ಹಸಿಯಾಗಿ ನಾವು ಮಾಡ್ತಾಯಿರ್ತೀವಿ, ಹಸಿಯಾಗಿ ಹಾಗೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ. ಈ ಥರ ಜ್ಯೂಸ್ ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಕ್ಯಾರೆಟ್ ಕೂಡ ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೆಲ್ಲಿಕಾಯಿ ನಾವು ನಿಂಬೆಹಣ್ಣು ಬಳಸ್ತಾ ಇಲ್ಲ, ಅದರ ಬದಲಿಗೆ ನೆಲ್ಲಿಕಾಯಿ. ಮತ್ತು ನೆಲ್ಲಿಕಾಯಿ ನಮ್ಮ ಕೂದಲಿನ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮತ್ತು ಬೆಲ್ಲ, ನಾವು ಸಕ್ಕರೆಯ ಬದಲು ಬೆಲ್ಲ ಹಾಕ್ತಾಯಿದ್ದೀವಿ. ಬೆಲ್ಲ ನಮ್ಮ ಸಿಹಿಗೆ ಬೇಕಾದಷ್ಟು ಬೆಲ್ಲ ಕೂಡ ಹಾಕ್ತಾಯಿದ್ದೀನಿ. ಮೊದಲಿಗೆ ನಾವು ಅದನ್ನು ಹಾಗೇ ರುಬ್ಬೋಣ, ನೀರು ಆಮೇಲೆ ಹಾಕೋಣ. ಯಾಕಂದರೆ ನೀರು ಜಾಸ್ತಿ ಹಾಕಿದರೆ ಅದು ನುಣ್ಣಗಾಗೋದಿಲ್ಲ. ಹಾಗಾಗಿ ಮೊದಲಿಗೆ ಹೀಗೆ ರುಬ್ಬಿಕೊಳ್ಳೋಣ. ಈಗ ಸ್ವಲ್ಪ ಹುಡಿ ಮಾಡಿ ಆಯಿತು. ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪವೇ ನೀರು ಹಾಕೋಣ, ಆಮೇಲೆ ನಮಗೆ ಬೇಕಾದಷ್ಟು ನೀರು ಹಾಕಿಕೊಂಡ್ರೆ ಆಯಿತು. ಈಗ ರುಬ್ಬಿದ್ದಾಗಿದೆ. ಇನ್ನು ಇದಕ್ಕೆ ನಾವು ನಮಗೆ ಬೇಕಾದಷ್ಟು ನೀರು ಸೇರಿಸಿಕೊಂಡ್ರೆ ಆಯಿತು. ನಾನು 2 ಲೋಟ ಮಾಡ್ತಾಯಿದ್ದೀನಿ. ಹಾಗಾಗಿ ನಾನು ಅರ್ಧ ಬೀಟ್ರೂಟ್ ತಗೊಂಡಿದ್ದೀನಿ, 1 ಕ್ಯಾರೆಟ್, 1 ನೆಲ್ಲಿಕಾಯಿ ತಗೊಂಡಿದ್ದೀನಿ. ಈಗ ಇದಕ್ಕೆ ಬೇಕಾದಷ್ಟು ನೀರು ಸೇರಿಸಿ ಶೋಧಿಸೋಣ. ಈಗ ಹೀಗೆ ಚೆನ್ನಾಗಿ ಹಿಂಡಿಕೊಳ್ಬೇಕು. ಅದರಲ್ಲಿದ್ದ ರಸ ಎಲ್ಲ ಕೆಳಗೆ ಬೀಳ್ತದೆ. ಈಗ ನಮ್ಮ ಆರೋಗ್ಯಕರವಾದ ಜ್ಯೂಸ್ ರೆಡಿಯಾಗಿದೆ. ಸರ್ವ್ ಮಾಡೋಣ. ಈಗ ನಮ್ಮ ಆರೋಗ್ಯಕರವಾದ ಬೀಟ್ರೂಟ್, ಕ್ಯಾರೆಟ್ ಮತ್ತು ನೆಲ್ಲಿಕಾಯಿಯ ಜ್ಯೂಸ್ ರೆಡಿಯಾಗಿದೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಜ್ಯೂಸ್ ಒಮ್ಮೆ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ತೆ.